ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಕಾಂತರಾಜ್ ವರದಿ, ಅದರ ನಂತರ ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಅದು ಈ ಕಾಂತರಾಜ್ ವರದಿಯ ಮುಂದುವರಿಕೆ. ಇವೆರಡೂ ಕೂಡಿಕೊಂಡು ಅಂದರೆ ಇಟ್ ಮೀನ್ಸ್ ಕಾಂತರಾಜ್ ವರದಿ ಮತ್ತು ನಮ್ಮ ಹೆಗಡೆಯವರ ಜಯಪ್ರಕಾಶ್ ಕೆ ಹೆಗಡೆಯವರ ಈ ವರದಿ ನಮ್ಮ ಸಿದ್ದರಾಮಯ್ಯನವರು 2015ರಲ್ಲಿ ನೇಮಿಸಿದರು. ಏಪ್ರಿಲ್ 11ರಿಂದ ಮೇ 30ರವರೆಗೆ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾಡಿಸಿದ್ದಾರೆ. ಸಾಕಷ್ಟು ಅದಕ್ಕಾಗಿ 16-17 ಕೋಟಿ ರೂಪಾಯಿ ಖರ್ಚಾಗಿದ್ದು ಅದರದೆಲ್ಲ ರಿಪೋರ್ಟು 2024 ಫೆಬ್ರವರಿ 29ರಂದ ನಮ್ಮ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕೆ ಜಯಪ್ರಕಾಶ್ ಹೆಗಡೆ ಅವರು ಈ ಜುಲೈ 2023 ಜುಲೈ 17ರಂದು ಪತ್ರ ಬರೆದಿತ್ತು ಇವರಿಗೆ. ಇವರು ಸಬ್ಮಿಟ್ ಮಾಡಿದ್ದಾರೆ. ಈಗ ಅದರ ಚರ್ಚೆ ಸಂಪುಟದ ಮುಂದೆ ಸಂಪುಟದಲ್ಲಿ ಬರೋ ಈ 11 ತಾರೀಕಿನಿಂದ ಚರ್ಚೆಗೆ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಏನದು ಆ ವರದಿ ಎಷ್ಟು ವಾಸ್ತವ ಕೊಟ್ಟದು ಏನು ಅಂತ ಇಲ್ಲಿವರೆಗೆ ನಾವು ಊಹಾಪೋಹಗಳ ಮೇಲೆ ಮಾತಾಡುವಂಥದ್ದು. ಯಾರು ಒಂದಿಷ್ಟು ಏನಪ್ಪ ಅಂದ್ರೆ ಅಂಕಿಅಂಶಗಳು ಬಿಟ್ಟಿದ್ದು ಮತ್ತೇನೋ ಮಾಡಿದ್ದು ನೋಡಿ. ವಿಶೇಷವಾಗಿ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು ಭಾಳ ಸಿಟ್ಟಾಗಿದ್ದಾರೆ. ಅದ್ರ ಮೇಲೆ ಇದು ಅನಗತ್ಯಿತ್ತು, ಇದರ ಅವಶ್ಯಕತೆ ಇರಲಿಲ್ಲ. ಮತ್ತು ಸರಿಯಾಗಿ ಇದು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಲಿ ಏನು ತಪ್ಪಿಲ್ಲ. ಅವ್ರಿಗೂ ಕಷ್ಟದಲ್ಲಿ ಈ ಇಡೀ ಸಮುದಾಯವನ್ನು ಎದುರು ಹಾಕ್ಕೊಳ್ಳುವಂಥದ್ದು. ಅವ್ರಿಗೂ ಒಳಗೆ ಭಯಾನೂ ಇರ್ಬೋದು, ಇಲ್ಲದೇ ಇರ್ಬೋದು. ಆ ಮಾತು ಬೇರೆ. ಅದು ಅವ್ರಿಗೆ ಏನಪ್ಪ, ನಾಳೆ ಒಂದು ಡಾಮಿನೆನ್ಸ್ ಅದ ಕರ್ನಾಟಕ ಅಂದರೆ ಲಿಂಗಾಯತ ಮತ್ತು ಒಕ್ಕಲಿಗರ ಡಾಮಿನೆನ್ಸಿಪ್ಪ. ದೊಡ್ಡ ಸಮುದಾಯಗಳು ಸಾಕಷ್ಟು ಆರ್ಥಿಕವಾಗಿ ಬದ್ಧರಿದಾರ ಅನ್ನುವಂಥ ಕಾರಣಕ್ಕಾಗಿ ವಿಶೇಷವಾಗಿ ಸರ್ಕಾರಗಳು ಇಲ್ಲಿವರೆಗೆ ರಚನೆ ಆಗಿದ್ದೆಲ್ಲ ಈ ಸಮುದಾಯಕ್ಕೆ ಸಂಬಂಧಿಸಿದ್ದವರು ಅಲ್ಲೊಬ್ಬರು ಇಲ್ಲೊಬ್ಬರು ಹಿಂದುಳಿದ ವರ್ಗದಿಂದ ಈಗ ಸಿದ್ದರಾಮಯ್ಯ ಇರ್ಬೋದು, ಹಿಂದುಳಿದ ಅರಸರವರು ಇರ್ಬೋದು,